ಅಮ್ಮ ನಮಸ್ತೆ. ನಮಸ್ಕಾರ. ಹೇಗೆ ಅನಿಸ್ತಾ ಇದೆ ಅಮ್ಮನವ್ರ ದೇವಸ್ಥಾನ? ಅನಿಸ್ತಾ ಇದೆ ಅಂತ ನಾನು ಹೇಳೋಕೆ ಆಗ್ತಾ ಇಲ್ಲ. ಒಂದ್ ಕಡೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾ ಕಲಾವಿದರು ಬಂದಿದ್ದಾರೆ. ಲೀಲಮ್ಮ ಅವರ ಈ ದೇವಸ್ಥಾನ ಬಂದ್ ನೋಡೋಕೆ ನನ್ಗೆ ಏನ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅಳುನು ಬರ್ತಾ ಇದೆ, ಒಂಥರ ಖುಷಿನೂ ಆಗ್ತಾ ಇದೆ. ದೇವಸ್ಥಾನಕ್ಕೆ ಬಂದಿದ್ದೀರಾ? ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಒಳಗಡೆ ಎಲ್ಲ ಅಮ್ಮ ಅವ್ರದ್ದು ಫೋಟೋಗಳೆಲ್ಲ, ಹಳೆ ಫೋಟೋಗಳೆಲ್ಲ ಹಾಕಿದ್ದಾರೆ. ಒಳ್ಳೆ ಒಳ್ಳೆ ಹಳೆ ನೆನಪು ನನ್ಗೆ ಬರ್ತಾ ಇದೆ. ಅವ್ರ ಜೊತೆ ನಾನು ಆಕ್ಟ್ ಮಾಡಿದ್ದೆ ಚಿತ್ರಗಳಲ್ಲಿ. ಮಹಾತ್ಯಾಗ ಒಂದು ಚಿತ್ರ ಆಕ್ಟ್ ಮಾಡಿದ್ದೆ, ಕಲ್ಲಾಕೊಳ್ಳ ಮಾಡಿದೆ. ಅವಾಗೆಲ್ಲ ಒಂದು ಪ್ರಾಮುಖ್ಯ ಪಾತ್ರ ಇತ್ತು. ತುಂಬಾ ನನ್ಗೆ ಅವರು ಜೊತೆ ಇದ್ದಿದ್ದು ತುಂಬಾ ಸಾಮಾನ್ಯವಾಗಿ ಇರ್ತಾ ಇದ್ರು. ಅವ್ರು ಅಷ್ಟು ದೊಡ್ಡ ಆಕ್ಟ್ರೆಸ್ ಅಂತಾನೆ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಆವಾಗ. ಇವಾಗ ನೆನ್ಸ್ಕೊಂಡ್ರೆ ಅಯ್ಯೋ ಅವ್ರು ಎಷ್ಟೆಲ್ಲ ಮಾಡಿದ್ದಾರೆ, ಎಷ್ಟು ರಾಜ್ಕುಮಾರ್ ಅವ್ರ ಜೊತೆಲಿ ಎಷ್ಟೆಲ್ಲ ಆಕ್ಟ್ ಮಾಡಿ ಎಷ್ಟು ಒಳ್ಳೆ ಒಳ್ಳೆ ಚಿತ್ರಗಳಲ್ಲಿ ಮಾಡಿದ್ದಾರೆ. ಆಮೇಲೆ ನನ್ಗೆ ಅರ್ಥ ಆಯ್ತು ಅಷ್ಟು ನನ್ಗೆ. ಆಮೇಲೆ ತುಂಬಾ ಎಲ್ಲ ಒಂದೊಂದ್ ಕಡೆ ಹೇಳೋದು ಈ ತರ ಇರ್ಬೇಕು, ಆ ತರ ಇರ್ಬೇಕು. ಮತ್ತೆ ಒಂದು ಸಲ ಕಳ್ಳಕುಳ ಸಮಯದಲ್ಲಿ ಆಕ್ಟ್ ಮಾಡ್ತಾ ಇದ್ರು ನಮ್ ತಂದೆ ಬರೋರು. ಅವಾಗ ನನ್ಗೆ ಹೇಳು, ನೋಡು ಅಮ್ಮ ನೋಡು ಹೆಂಗೆ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲು ತೂಗ್ದೀಪ್ ಶ್ರೀನಿವಾಸ್ ಜೊತೆ ಅವ್ರ ಗಂಡನ ಕೊಲೆ ಮಾಡ್ತಾರೆ ಆ ಪಿಕ್ಚರ್ ನಲ್ಲಿ. ಅವ್ರನ್ನ ಸಿಕ್ಕಿದ ತಕ್ಷಣ ನೀನ್ ಇದು ಮಾಡಿದೆ, ನೀನ್ ಅದು ಎಂತ ಆಕ್ಟ್ ಮಾಡಿದ್ರು ನನ್ಗೆ ಈಗ್ಲೂ ಅದು ಕಣ್ ಮುಂದೆ ಇದೆ. ಇಷ್ಟು ವರ್ಷಗಳ ಹಿಂದೆ ತುಂಬಾ ನನ್ಗೆ ಇದಾಗ್ತಾ ಇದೆ. ಆಮೇಲೆ ತುಂಬಾ ಸಲ ನೋಡಿದ್ವಿ ಅಮ್ಮನ, ತುಂಬಾ ಸಲ ನೋಡಿದ್ವಿ. ತುಂಬಾ ಆವಾಗ ಅವ್ರು ಹೇಳ್ತಾ ಇದ್ರು ನಮ್ ಕಾಲದಲ್ಲಿ ಟಿವಿ ಇರ್ಲಿಲ್ಲ, ಫೋನ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಆಮೇಲೆ ನನ್ಗೆ ಹೇಳಿದ್ರು ಈಗ ಟಿವಿ ಬಂದಿದೆ, ಆ ಟಿವಿ ಬಂದಿದ್ದಕ್ಕೆ ನಮ್ಮನ್ನೆಲ್ಲ ಜನ ನೆನಪು ಮಾಡ್ತಾರೆ. ಹಳೆ ಪಿಕ್ಚರ್ಗಳೆಲ್ಲ ಟಿವಿನಲ್ಲಿ ಬರ್ತಾ ಇರುತ್ತೆ, ಅವಾಗ ನಾವು ಬರ್ತೀವಿ, ಅದಕ್ಕೆ ನಮ್ಮನ್ ಮರಿಯಲ್ಲ ಅಂತ ಹೇಳಿದ್ರು. ಹೆಂಗೆ ಮರೆಯೋಕಾಗದೆ ಅಮ್ಮನ್ನ. ಅವರು ಇನ್ನು ಜಾಸ್ತಿ ಫೇಮಸ್ ಆಗುತ್ತೆ ನನ್ ಪ್ರಕಾರ. ಬರ್ತಾ ಬರ್ತಾ ವರ್ಷ ಹೋಗ್ತಾ ಅವರು ಇನ್ನೂ ಪ್ರಸಿದ್ಧಿ ಆಗ್ತಾರೆ. ಅಂದ್ರೆ ಇವಾಗ ನಿಮ್ಗೆ ಪ್ರಶಸ್ತಿ ಕೊಡೋದ್ರ ಮೂಲಕ ಪೋಷಕರಿಗೆ ಅಂತ ಹೇಳ್ಬಿಟ್ಟು ನಿಜವಾಗ್ಲು ಏನು ನನ್ಗೆ ಒಂದು ಕೋಟಿ ಸಿಕ್ತಂಗಿದೆ ಇವಾಗ. ನಿಜವಾಗ್ಲು ಇದು ನನ್ಗೆ ಅಷ್ಟು ಒಂಥರ ನನ್ಗೆ ತುಂಬಾ ಹತ್ತಿರವಾಗಿದೆ ಇದು. ಯಾಕೆಂದ್ರೆ ನನ್ಗೆ ಗೊತ್ತಿರ್ಲಿಲ್ಲ. ಅವರು ನನ್ನ ಕರೆದು ಬನ್ನಿ ಅಂತ ಕರೆದು, ಒಳಗಡೆ ನೀವು ಹಿರಿಯ ನಟಿ ಅಲ್ವಾ ಅಂತ ಹೇಳಿ ಕರೆದು ಬಂದು ನನ್ಗೆ ಸನ್ಮಾನ ಮಾಡಿದ್ರು. ನಿಜವಾಗ್ಲು ವಿನೋದ್ ರಾಜ ಕೊಟ್ರು ನಮ್ಗೆ. ನನ್ಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಅದೇ ನನ್ಗೆ ಹೇಳೋಕ್ ಆಗ್ತಾ ಇಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ ಆಗ್ತಾ ಇಲ್ಲ. ಅಂದ್ರೆ ಒಬ್ಬ ಪೋಷಕ ನಟಿ ಹೇಗೆ ಅಂದ್ರೆ ನಿಮ್ ಹಳೆ ಸಿನಿಮಾಗಳೆಲ್ಲ ಮಾಡಿದ್ರೆ ಇವಾಗ ನೋಡಿ ನೀವೆಲ್ಲ ಸೇರ್ಬಿಟ್ಟು ಒಂದು ಸಂಭ್ರಮ ಆಚರಿಸ್ತಾ ಇದೀರಾ, ಇದಕ್ಕೆ ಹೇಗೆ ಹೇಳ್ತೀರಾ? ಅಯ್ಯೋ ಅದೇ ನಾನ್ ಏನ್ ಗೊತ್ತಾ, ಅಮ್ಮನೊಂದು ಕಡೆ ಅಮ್ಮಂದು ಇದು ದೇವಸ್ಥಾನ ಒಂದ್ ಕಡೆ, ವಿನೋದ್ ರಾಜ್ ಒಂದ್ ಕಡೆ, ಅವನ ಅಮ್ಮನ್ ಪ್ರೀತಿ, ಆ ತಾಯಿ ಮಗನ್ ಪ್ರೀತಿ ಬಾಂಧವ್ಯ ಇದೆಯಲ್ಲ, ಏನು ನೋಡೋಕ್ ಆಗಲ್ಲ. ಅದ್ರ ಜೊತೆ ನಮ್ಮೆಲ್ಲ ಕಲಾವಿದರು ನನ್ನ ಕರ್ಕೊಂಡ್ ಬಂದಿದ್ದು. ಸೊ ಪುಷ್ಪಸ್ವಾಮಿ ಎಲ್ರು ನಾನ್ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಪಾಪ ಮನೆಯಿಂದ ಕರ್ಕೊಂಡ್ ಬಂದು ಮಾಡಿ, ಇಲ್ಲಂದ್ರೆ ನನ್ಗೆ ನಾನು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆದ್ರೆ ತುಂಬಾ ಖುಷಿ ಆಗಿದ್ದೀನಿ ನಾನು. ತುಂಬಾ ಪದ್ಮಾವಾಸಂತಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನನ್ಗೆ ಇದು ಮಾಡಿ ತುಂಬಾ ಖುಷಿ ಆಗ್ತಾ ಇದೆಯಪ್ಪ. ಸರಿ ಮೇಡಮ್ ಈ ಕಡೆ ನೋಡಿ ಮೇಡಮ್. ನೋಡಿ ಎಲ್ಲ ಈ ಕಡೆ ನೋಡಿ.